ಆಡಿನ ಸಂತೆ ಆಗಲಿ ಕುರಿ ಸಂತೆ ಆಗಲಿ ಮೊದಲ ಶಾಪುರ್ ಇತ್ತು ರೀ. ಶಾಪುರ್ ಇತ್ತು. ಇಲ್ಲಿ ಆ ಭಾಗದಾಗ ಈ ಭಾಗದ ಮಂದಿ ಆ ಭಾಗಕ್ಕೆ ಹೋಗಿ ಮರಿ ಎರಡಾಗಲಿ ಮೂರಾಗಲಿ ಒಯ್ಯೋದ್ರಾಗ ಮಾಡೋದ್ರಾಗ ಗಾಡಿ ಅನುಕೂಲ ಮಾಡಿ ಒಯ್ಯೋದ್ರಾಗ ತೊಂದರೆ ಆಗಿತ್ತು ರೀ. ಈಗ ಅದರಂತನೇ ಇದು ಯಾದಗಿರಿ ಸಂತೆ ಆದದಕ್ಕೆ ಈ ಕಡೆ ಸುತ್ತಮುತ್ತ ಜನ ಇಲ್ಲಿ ಆದದಕ್ಕೆ ಇಲ್ಲಿಗೆ ಅನುಕೂಲ ಆಗೈತೆ ರೀ. ಇದ್ರಂತನೇ ಗುರುಮಿಟ್ಕಲ್ ಸಂತೆ, ಆಡಿನ ಸಂತೆ, ಕುರಿ ಸಂತೆ, ಬರೀ ಎತ್ತಿನ ಸಂತೆ ಆಯ್ತು ರೀ ಸೋಮವಾರ. ಈಗ ಆಡಿನ ಸಂತೆ ಕುರಿ ಸಂತೆ ಆದ್ರೆ ಆ ಕಡೆ ಭಾಗದಾಗ ಮಂದಿಗೆ ಅನುಕೂಲ ಆಗುತ್ತೆ ರೀ. ಈಗ ಯಾದಗಿರಿ ಶಾಪುರ ಹೆಂಗೆ ಅನುಕೂಲ ಆಗೈತೆ ರೀ ಅದ್ರ ಥರ ಆ ಕಡೆ ಗುರುಮಿಟ್ಕಲ್ ತಾಲೂಕು ಮಂದಿಗೆ ಆ ಭಾಗದಾಗ ಮಂದಿಗೆ ಅದೇ ಸೋಮವಾರ ಸಂತೆ ಆದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ರೀ. ಅದರಂತನೇ ಆ ಕಡೆ ಅವ್ರಿಗೆ ಅನುಕೂಲ ಆತ್ರಿ, ಈ ಕಡೆ ಇವ್ರಿಗೆ ಅನುಕೂಲ ಆತ್ರಿ. ಗಾಡಿಗೆ ಹೋಗೋ ಬರೋಗ ಮಂದಿಗೆ ಭಾಳ ತೊಂದರೆ ಆಗಿತ್ತು ರೀ. ಅದರಂತ ಚಾಲ ಆದಂತನೇ ಅನುಕೂಲ ಆದ್ರೆ ಮಾಡ್ಯಾರ್ರಿ. ಅದೊಂದು ಧನ್ಯವಾದಗಳು. ನಿಮ್ಮ ಹೆಸರು? ನಮ್ಮ ಹೆಸರು ರಾಕೇಶ್. ಯಾದಗಿರಿ ಜಿಲ್ಲೆಯಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆರು ಸಂಖ್ಯೆ ರೈತರು ಹೆಚ್ಚಿರೋದ್ರಿಂದ ಈ ಭಾಗದಾಗ ಮಾರ್ಕೆಟ್ ತೊಂದರೆ ಇತ್ತು. ಮೊದಲೇನತ್ತು ಶಾಪುರ ಒಂದಿತ್ತು, ಸುತ್ತಲೂ ಇರ್ತಕ್ಕಂಥ 4 ತಾಲೂಕು ಜನ ಎಲ್ಲ ಸೇರಿ ಶಾಪುರ್ಗೆ ಹೋಗಿ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಶುಕ್ರವಾರ ದಿವಸ. ಆದರೆ ಅಲ್ಲಿ ಶುಕ್ರವಾರ ಮಾಡಿದ್ರೆ ಯಾದಗಿರಿ ಕೂಡ ಎತ್ತಿನ ಸಂತೆಯಲ್ಲಿ ಆಡು ಮತ್ತು ಕುರಿ ಮಾರಾಟ ಮಾಡಿದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತಂಥ ದೃಷ್ಟಿಯಿಂದ ಸಾಕಷ್ಟು ಹೋರಾಟ ಮಾಡಿ ಯಾದಗಿರಿ ಕೂಡ ಕುರಿ ಸಂತೆ ಎತ್ತಿನ ಸಂತೆ ಜೊತೆ ಕುರಿ ಸಂತೆ ಆಡುಗಳು ಕೂಡ ಮಾರಾಟ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿಸಿದೆ. ಹಂಗಾಗಿ ಇದಾದ್ಮೇಲೆ ಏನದ ಯಾದಗಿರಿ ಆದ್ಮೇಲೆ ಮತ್ತೆ ಗುರುಮಿಟ್ಕಲ್ ಗಡಿ ಭಾಗ ಇರೋದ್ರಿಂದ ಆ ಭಾಗದಿಂದ ಖರೀದಿದಾರರು ಮತ್ತು ಕುರಿ ಮತ್ತು ಆಡು ಸಾಕಾಣಿಕೆದಾರರು ಏನದ ಸುಮಾರು ಯಾದಗಿರಿ ಬರ್ಬೇಕಾದ್ರೆ 50 ಕಿಲೋಮೀಟರ್ ಅದ ತಾಲೂಕು ಹಾಕಿಸಿ ಇಲ್ಲಿವರೆಗೆ ಅಲ್ಲಿ ಕೂಡ ದೊಡ್ಡ ಎತ್ತಿನ ಸಂತೆ ಸೋಮವಾರ ನಡೀತದ. ಆ ಭಾಗದಾಗ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದ. ಮತ್ತು ಆ ಭಾಗದ ಗಡಿ ಭಾಗದಾಗ ಅಂಟಿಕೊಂಡಿರ್ತಕ್ಕಂಥ ಈ ಗುರುಮಿಟ್ಕಲ್ ಮತಕ್ಷೇತ್ರ ಸುತ್ತಮುತ್ತಲ ಗುಡ್ಡಗಾಡ ಪ್ರದೇಶದಲ್ಲಿ ಸಾಕಷ್ಟು ಆಡು ಸಂಖ್ಯೆ ಹೆಚ್ಚವ, ಅವ್ರಿಗೆ ಕೂಡ ಅನುಕೂಲ ಆಗಲ್ಲ ಅಂತ ಕೇಳಿಸಿ ಇವತ್ತೇನದಂದ್ರೆ ಮಾನ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಲ್ಲಿ ನಾನು ಒತ್ತಾಯ ಮಾಡಿದೆ. ಮೊನ್ನೆ ಏನಂದ್ರೆ 2 ದಿವಸದಿಂದ 3 ದಿನಗಳ ಹಿಂದೆ ಏನದ ಗುರುಮಿಟ್ಕಲ್ ಇರ್ತಕ್ಕಂಥ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕೆಗೋಷ್ಠಿ ಮಾಡಿ ಇಲ್ಲಿ ಕೂಡ ಮಾರ್ಕೆಟ್ ಆಗಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಮಾಡಿದಾಗ ಇವತ್ತು ಅವರು ಸ್ಪಂದಿಸಿ ಮುಂದಿನ ಸೋಮವಾರ ಅಂದರೆ ದಿನಾಂಕ 27/7/2026 ಮುಂದಿನ ಸೋಮವಾರದಿಂದ ನಿರಂತರ ಸೋಮವಾರದಿಂದ ಎತ್ತಿನ ಸಂತೆ ಜೊತೆಗೆ ಕುರಿ ಸಂತೆ ಕೂಡ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಇದು ನಮ್ಮ ಒತ್ತಾಯಕ್ಕೆ ಸ್ಪಂದಿಸಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಭಾಗದಾಗಿರ್ತಕ್ಕಂಥ ರೈತರ ಆಗ್ಬೇಕು. ಯಾಕೆ ಹೇಳಾಗೈತೆ ಅಂದರೆ 50 ಕಿಲೋಮೀಟರ್ ಬರೋ ಟೈಮ್ನಾಗ ಬೋರ್ಡ್ ಹಿಡಿದು ಧರ್ಮಪುರಕ್ಕೆ ಬರ್ತಕ್ಕಂಥ ಗಾರ್ಡ್ ಸೆಕ್ಷನ್ ಅದ. ಅದರಲ್ಲಿ ಕುರಿ ಆ ಎತ್ತುಗಳು ತಂದು ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಬಂದಾಗ ಅನಾಹುತ ಆಗ್ತಕ್ಕಂಥ ಆಕ್ಸಿಡೆಂಟ್ ಆಗ್ತಕ್ಕಂಥ ಅಪಘಾತ ಆಗ್ತಕ್ಕಂಥ ಸಂದರ್ಭಗಳು ನಾವು ಕಣ್ಣಾರು ನೋಡಿದ್ದೀವಿ. ಅದು ಆಗಬಾರ್ದು. ಆ ಭಾಗದ ರೈತರಿಗೆ ಅವರಿಗೆ ಅನುಕೂಲ ಆಗಲಂಥ ದೃಷ್ಟಿಯಿಂದ ನಾವು ಈ ಹೊಸ ಯೋಜನೆ ಮಾಡಿದ್ದೀವಿ. ಇದು ಸಕ್ಸಸ್ ಆಗ್ಯದ. ಇದರಿಂದ ರೈತರಿಗೆ ಅನುಕೂಲ ಆಗಲಿ, ಆ ಭಾಗದಾಗ ಇರ್ತಕ್ಕಂಥ ಖರೀದಾರ ಆಗಲಿ, ಕಟುಕರಾಗಲಿ ಮತ್ತು ಆಡು ಕುರಿ ಸಾಕಾಣಿಕೆ ಮಾಡಿರ್ತಕ್ಕಂಥ ಆ ಭಾಗದ ರೈತಾಪಿಗಳಿಗೆ ಅನುಕೂಲ ಆಗಲಿ. ಇದನ್ನು ಸದುಪಯೋಗ ಪ್ರತಿಯೊಬ್ಬರು ಪಡ್ಕೋಬೇಕಂತಕ್ಕಂಥದ್ದೇ ನನ್ನೊಂದು ಕಳಕಳಿ ಮನವಿ. ಈಗ ಚಾಪುರ ಸಂತೆ, ಯಾದಗಿರಿ ಸಂತೆ ಎಲ್ಲ ಈಗ ಇದು ಗುರುಮಿಟ್ಕಲ್ ಸಂತೆ ಚಾಲು ಆಗ್ಲಕತ್ತಾರೆ. ಈಗ ಮೂರು ಸಂತಿಗೆ ಎಲ್ಲಿಯಾದ್ರೂ ಮಾರ್ಕೊಂಬರ್ಬೋದು, ನಮ್ಗೆ ಅನುಕೂಲ ಆಗುತ್ತೆ. ಈಗ ಗುರುಮಿಟ್ಕಲ್ ಸಂತೆ ಚಾಲು ಮಾಡ್ಲಕತ್ತಾರ. ಮೊದ್ಲು ಯಾವ್ದಿತ್ತು? ಮೊದಲು ಚಾಪುರ್ ಇತ್ತು ರೀ. ಶಾಪುರ ಆದ್ಮೇಲೆ ಮತ್ತೆ ಇದು ಯಾದಗಿರಿ ಸಂತೆ ಸ್ಟಾರ್ಟ್ ಮಾಡ್ರಿ. ಇಲ್ಲ, ನೀವು ಶಾಪುರ ಇದ್ದಾಗ ನಿಮಗೇನು ಕಷ್ಟ ಆಗ್ತಿದೆ? ಕಷ್ಟ ಆಗ್ತಿತ್ತು ರೀ, ಹೋಗ್ಲಕ್ ದೂರ ಆಗ್ತಿತ್ತು. ಈಗ ಯಾದಗಿರಿ ಸಂತೆ ಚೆನ್ನಾಗಾಗ್ಯದ ನಮ್ಗೆ. ಮತ್ತೆ ಗುರುಮಿಟ್ಕಲ್ ಚಾಲು ಆಗ್ತಂತ ಅದನ್ನ ಅನುಕೂಲ ಆಗ್ತದ ನಮ್ಗೆ. ಬೇಕಾದಾಗ ಎಲ್ಲಿಯಾದ್ರೂ 3 ಸಂತೆ ಆದ್ರೆ ಅನುಕೂಲ ಆಗ್ತದೆ, ಎಲ್ಲಿಯಾದ್ರೂ ಮಾರ್ಕೊಂಬರ್ಬೋದು. ಈಗ ಕಟಗರು ಬಂದು ಅಡ್ಡ ತಿಡ್ಡಿ ಒಯ್ತಿದಾರೆ. ಸಂತೆ 3 ಸಂತೆ ಆದ್ರೂ ನಮ್ಗೆ ಅನುಕೂಲ ಆಗ್ತದೆ ಮಾರಾಕ. ಕಡಿಮೆ ರೇಟ್ ಆಗ್ತಿದೆ. ಕಟಗರು ಬಂದು ಕಡಿಮೆ ರೇಟಿಗೆ ಹೋಯ್ತಾರೆ. ಸಂತೆಗೆ ನಮ್ಗೆ ಸ್ವಲ್ಪ ಒಂದು 1500 ಹೆಚ್ಚು ರೇಟ್ ಬರ್ತದೆ. ಅನುಕೂಲ ಆಗ್ತದೆ ಸಂತೆ ಎಲ್ಲ. ನೀವೆಲ್ಲ ರಾತ್ರಿ ಬೆಳಗನೆಲ್ಲ ದುಡಿತೀರಿ ಇಲ್ಲಿ? ಮಳೆಗೆ ಚಳಿಗೆ ಎಲ್ಲ ಮತ್ತೆ ಅಡವಿಯಾಗ ಬೀಳ್ತೀವಿ ರೀ ನಾವು. ಸಂತೆ ಆಗೋದ್ರಿಂದ ಒಳ್ಳೇದದ, ಅನುಕೂಲ ಅದ. ನಿಮ್ಮ ಹೆಸರು? ತಿಪ್ಪಣ್ಣ ರೀ. ಸಂತೆ ರೀ ಇದು ಶಾಪುರ ಸಂತೆ ಶುಕ್ರವಾರ ಇತ್ತು ರೀ. ನಮ್ಗೆ ಈ ಕಡೆ ಯಾದಗಿರಿ ಜಿಲ್ಲಾದ ಮಂದಿಗೆ ಆ ಕಡೆ ದಾರಿ ಭಾಳ ಸ್ವಲ್ಪ ದೂರ ಆಗಿತ್ತು ರೀ. ನಮ್ಗೆ ಹೋಗ್ಲಕ್ಕೆ ಬರ್ಲಕ್ಕ 1-2 ಗಾಡಿಯಲ್ಲಿ ಒಯ್ಬೇಕಾದ್ರೆ ತ್ರಾಸ ಆಗಿತ್ತು ರೀ. ಓಸು ಗಾಡಿಯಾಗ ಹಾಕ್ಯಂಡು ಹೋಗ್ಬೇಕಾದ್ರೆ ಗಾಡಿ ಕಿರಾಯಿ ನಮ್ಗೆ ಕೆಲಸದ ಅದು ಇದು ತೊಂದರೆ ಆಗ್ಲಕತ್ತು ರೀ. ಈಗ ಉಮೇಶ್ ರೆಡ್ಡಿ ಮುದ್ನಾಳ್ ಅವರು ಯಾದಗಿರಿಗೆ ಸಂತೆ ಮಾಡಿದದಕ್ಕಾಗಿ ನಮ್ಗೆ ಇಲ್ಲಿ ಅನುಕೂಲ ಐತೆ ರೀ. ನಮ್ಗೆ ಹೋಗ್ಲಕ್ಕೆ ಬರ್ಲಕ್ಕೆ
ಇದು ಯಾದಗಿರಿ ಸುತ್ತಮುತ್ತ ಇದ್ದ ಮಂದಿಗೆ. ಈಗ ಅದರಂತೆ ಅದೇ ಪ್ರಕಾರ ಈಗ ಗುರುಮಠಕಲ್ ಸಂತ್ರಿ ಅವರು ಸೋಮವಾರ ಎತ್ತಿನ ಸಂತೆ ಆಗ್ತೈತೆ ರೀ. ಈಗ ಅದ್ರ ಜೊತೆಯಲ್ಲಿ ಈಗ ಕುರಿ ಸಂತಿನ ಅವರು ಅವ್ರು ಏನು ಹೋರಾಟ ಮಾಡಿ ಸ್ಟಾರ್ಟ್ ಮಾಡ್ರಂತ್ರಿ ಅಲ್ಲಿ ಗುರುಮಠಕಲ್ ಸಂತ್ರಿ. ಈಗ ಅಲ್ಲಿ ಆ ಭಾಗದಾಗಿದ್ದ ಮಂದಿಗೆ ಅವರಿಗೆ ಇಲ್ಲಿ ಯಾದಗಿರಿಗೆ ಬರೋ ಸಲುವಾಗಿ ಅವ್ರಿಗೇನೋ ಸ್ವಲ್ಪ ತೊಂದರೆ ಆಗಿತ್ತು ರೀ. ರೋಡು ಭಾಳ ಟರ್ನ್ ಇತ್ತು ರೀ ಅಲ್ಲಿ ಗುಡ್ದಾಗ, ಅದಕ್ಕಾಗಿ ಅಲ್ಲಿ ಭಾಳ ಇದು ಆಗ್ಲಕತ್ರಿ, ಹೋಗೋಕೆ ಬರ್ಲಕ್ಕೆ ತೊಂದರೆ ಆಗ್ಲಕತ್ರಿ. ಅದು ಆ ಪ್ರಕಾರ ಅವರು ವಿಚಾರ ಮಾಡಿ ಅಲ್ಲಿದ್ದ ಮಂದಿಗೆ ಆ ಭಾಗದಾಗ ಸಂತಿ ಅಲ್ಲಿ ಸ್ಟಾರ್ಟ್ ಮಾಡ್ಯಾರ. ಅಲ್ಲಿ ಗುರುಮಠಕಲ್ ಸಂತ್ರಿ ಅಲ್ಲಿ ಸಂತೆ ಐತಂದ್ರೆ ಆ ಭಾಗದ ಮಂದಿಗೆ ಅಲ್ಲಿ ಅನುಕೂಲ ಆಗ್ತಾರೆ ರೀ ಹೋಗ್ಲಕ್ಕೆ ಬರ್ಲಕ್ಕೆ. ಅಲ್ಲೇ ಸುತ್ತಮುತ್ತ ಹಳ್ಳಿ ಮಂದಿಗೆ ಅವ್ರಿಗೆ ಅಲ್ಲೇ ಆದ್ರೆ ಅವ್ರಿಗೆ ಅನುಕೂಲ ಆಗ್ತಾರಂತ ಅದೇ ವಿಚಾರ ಮಾಡಿ ಇವರು ಸಂತಿ ಸ್ಟಾರ್ಟ್ ಮಾಡ್ಯಾರ ರೀ. ಉಮೇಶ್ ರೆಡ್ಡಿ ಮುದ್ನಾಳ್. ನಿಮ್ಮ ಹೆಸರು? ನನ್ನ ಹೆಸರು ಸಾಬಣ್ಣ ರೀ, ದೊಡ್ಡ ಸಾಬಣ್ಣ ಮುದ್ನಾಳ್ ರೀ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇದು ಶಾಪುರ್ ಸಂತಿ ಇತ್ತು ರೀ ಮೊದಲ. ಇಲ್ಲಿ ನಮ್ಮ ಯಾದಗಿರಿಲಿಂದ ಶಾಪುರ್ ಸಂತಿಗೆ ಒಯ್ಯೋ ಹೊತ್ನಾಗ ನಮ್ಗೆ ತ್ರಾಸ ಆಗ್ಲಕತ್ತಿತ್ತು. ಅವಾಗ ತ್ರಾಸ ಆಗೋ ಹೊತ್ನಾಗ ಒಂದೆರಡು ಗಾಡಿ ಮ್ಯಾಗ ಹಾಕ್ಯಂದು ಹೋಗೋ ಟೈಮ್ನಾಗ ತ್ರಾಸ ಆಗೋ ಟೈಮ್ನಾಗ ಈ ಕಡೆ ಭಾಗ್ಯದ ಸಂಖ್ಯೆದ ಮಂದಿನ ತ್ರಾಸ ನೋಡಲಾರ್ದೆ ನಮ್ಮ ಯಾದಗಿರಿ ಜಿಲ್ಲೆದಾಗೆ ಒಂದು ಸಂತಿ ಮಾಡಿದ್ರಿ. ಹಂಗಾಗಿ ಅದೇ ಪ್ರಕಾರ ಇಲ್ಲಿ ನಮ್ಮ ಯಾದಗಿರಿ ಸುತ್ತಮುತ್ತ ಮಂದಿಗೆ ಭಾರಿ ಅನುಕೂಲ ಆಗ್ಯದ ರೀ. ಅನುಕೂಲ ಆಗಿದ್ದಂತೇಳಿ ಮತ್ತು ಒಂದು ಭಾಗದಲ್ಲಿ ಏನಾದಂತ ಅಂದ್ರೆ ಇದು ಯಾದಗಿರಿ ಜಿಲ್ಲಾ ತಾಲೂಕದಲ್ಲಿ ಗುರುಮಠಕಲ್ ತಾಲೂಕ್ದಾಗ ರೀ. ಈಗ ಸೋಮವಾರ ಎತ್ತಿನ ಸಂತಿ ಒಂದೇ ನಡೀತಿತ್ತು ರೀ ಅವಾಗ. ಈಗ ಅದ್ರ ಸರಿಗೆ ಏನು ಮಾಡಿಬಿಟ್ಟಾರ್ರಿ, ಅಲ್ಲಿ ಬರೋ ಮಂದಿಗೆ ತ್ರಾಸ ನೋಡ್ಲಾರ್ದ ಇದು ಧರ್ಮಪುರ ಗುಡ್ಡದ ಬಳಿ ಕ್ರಾಸಿಗೆ ಮತ್ತಿನಾಗ ಅಲ್ಲಿ ಭಾಳ ಕ್ರಾಸ್ ಐತ್ರಿ. ಕ್ರಾಸ್ ಇದ್ದಲ್ಲಿ ಗಾಡಿ ಅನಾಹುತ ಆಗಿ ಆಕ್ಸಿಡೆಂಟ್ಗಳು ಭಾಳ ಆಗ್ಲಕತ್ತಿದ್ವು ರೀ. ಭಾಳ ಕತ್ತು ಟೈಮ್ನಾಗ ಇಂಥವೆಲ್ಲ ಅನಾಹುತ ಕಿವ್ಯಾಗ ಬಿದ್ದ ಕೇಸಿ ನಮ್ಮ ಮುದ್ನಾಳ್ ಉಮೇಶ್ ಅವರು ಅಲ್ಲಿನ ಈಗ ಅದೇ ಸೋಮವಾರ ಸಂತಿಯಲ್ಲಿ ಕುರಿ ಸಂತಿನ ಚಾಲು ಮಾಡ್ಯಾರ ರೀ. ಈಗ ಕುರಿ ಸಂತಿ ಚಾಲು ಮಾಡ್ಯಾರ. ಈಗ ಏನಾದಂದ್ರೆ ಆ ಕಡೆ ಆಂಧ್ರ ಮಂದಿಗಾಗಲಿ ಈ ಕಡೆ ನಮ್ಮ ಕರ್ನಾಟಕ ಮಂದಿಗಾಗಲಿ ಅಲ್ಲಿ ಭಾರಿ ಅನುಕೂಲ ಮಾಡ್ಯಾರ ರೀ. ಈಗ ಅನುಕೂಲ ಮಾಡಿದಕ್ಕಾಗಿ ಚಾಲು ಆಗಿದಂತ ಈಗೆಲ್ಲ ಪರ್ಮಿಷನ್ ತೊಗೊಂಡಾರ್ರಿ. ಏನೋ ಸಂತಿ ಚಾಲು ಆಗುತ್ತಂತ ಹೇಳ್ಯಾರ. ಮುಂದಿನ ಸಂತಿ ಚಾಲು ಆಗ್ಬೋದ್ರಿ. ಆದ್ರೆ ಈಗ ಅದೇ ಪ್ರಕಾರ ಅಲ್ಲಿನ ಚಾಲು ಆಗ್ಯದ, ಇಲ್ಲಿ ಯಾದಗಿರಿ ಸಂತಿ ಚಾಲು ಆಗ್ಯದ ಅಂದ್ರೆ ಈ ಕಡೆ ಎಲ್ಲ ಮಂದಿಗೆ ಭಾಳ ಅನುಕೂಲ ಆಗ್ಯದ ರೀ. ಅನುಕೂಲ ಆಗೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ಯದ ರೀ ಕುರಿಗಾರರಿಗೆ. ಎಲ್ಲ ಕಡೆ ಇದಾಗ್ಯದ. ನನ್ನ ಹೆಸರು ನರಸಪ್ಪ ಮುದ್ನಾಳ್. ಬಾರಿ ಬರ್ತಾವ